ಓಂ ಶಾಂತಿ. ಮುರಳಿಯ ದಿನಾಂಕ 16/1/2022. ಇದು 25/12/89 ದಿನಾಂಕದ ರಿವೈಸ್ಡ್ ಅವ್ಯಕ್ತ ಮುರಳಿ ಇದೆ. रूहानी फ़कूर में रह बेफ़िकर ಬಾದಶಾಹ ಬನು. ಆತ್ಮಿಕ ನಶೆಯಲ್ಲಿ ಇದ್ದು ನಿಶ್ಚಿಂತ ಚಕ್ರವರ್ತಿಗಳು ಆಗಿರಿ. ಆತ್ಮಿಕ ನಶೆಯಲ್ಲಿ ಇದ್ದು ನಿಶ್ಚಿಂತ ಚಕ್ರವರ್ತಿ ಆಗಿರಿ. आज बड़े ते बड़े बाप बच्चों को अलौकिक दिव्य संगम युग के हर दिन की मुबारक दे रहे. ಈ ದಿನ ದೊಡ್ಡಾತಿ ದೊಡ್ಡ ತಂದೆ ಮಕ್ಕಳಿಗೆ ಅಲೌಕಿಕ ಸಂಗಮ ಯುಗದ ಪ್ರತಿಯೊಂದು ದಿನದ ಶುಭಾಶಯಗಳನ್ನು ಕೊಡೋದಕ್ಕಾಗಿ ಬಂದಿದ್ದಾರೆ. ಸಂಗಮ ಯುಗದ ಒಂದೊಂದು ದಿನವೂ ಸಹ ನಿಮ್ಮ ಪಾಲಿಗೆ ಹಬ್ಬ ಆಗಿದೆ. ಆ ಪ್ರಯುಕ್ತ ಪ್ರತಿದಿನದ ಪ್ರತಿದಿನ ಹಬ್ಬವನ್ನೇ ಆಚರಿಸುವಂತಹ ಮಕ್ಕಳಿಗೆ ಹಬ್ಬದ ಶುಭಾಶಯಗಳನ್ನು ತಿಳಿಸಲಿಕ್ಕೆ ಬಾಬಾ ಬಂದಿದ್ದಾರೆ. 25/12 ಕ್ರಿಸ್ಮಸ್ ಹಬ್ಬದ ದಿನ. ಆ ಸಂದರ್ಭದಲ್ಲಿ ಬಾಬಾ ನುಡಿಸಿದ ಮುರಳಿ ಇದು. दुनिया वालों के लिए विशेष एक बड़ा दिन होता है और बड़े दिन पर क्या करते. ಪ್ರಪಂಚದ ಜನರಿಗೆ ಒಂದೊಂದೇ ದಿನ ಮಧ್ಯದಲ್ಲಿ ಹಬ್ಬ ಇರ್ತದೆ. ಹಬ್ಬದ ದಿನ ಜನ ಏನು ಮಾಡ್ತಾರೆ? ವಹ ಸಮಜ್ತೆ ಹೇ ಬಡೇ ದಿಲ್ ಸೆ ಮನಾ ರಹೆ ಲೇಕಿನ್ ಆಪ್ ಜಾನ್ತೆ ಹೋ ಉನ್ನೋಂ ಕಾ ಮನಾನಾ ಕ್ಯಾ ಹೈ. ಅವ್ರು ತಿಳ್ಕೊತಾರೆ ಹಬ್ಬ ಮಾಡೋದು ಅಂದರೆ ದೊಡ್ಡ ಮನಸ್ಸಿನಿಂದ ವಿಶಾಲ ಹೃದಯದಿಂದ ಹಬ್ಬ ಮಾಡೋದು ಅಂತ. ಆದರೆ ನಿಮಗೆ ತಿಳಿದಿದೆ ಹಬ್ಬ ಮಾಡುವುದು ಅಂದರೆ ಏನು, ಹೇಗೆ ಮಾಡುವುದು. ಉನೋಂಕಾ ಮನಾನ और आप बड़े ते बड़े बाप के बड़े दिल वाले बच्चों का मनाना कितना न्यारा और प्यारा है. ಲೌಕಿಕದವರು ಹಬ್ಬ ಮಾಡುವ ರೀತಿ ಮತ್ತು ತಂದೆಯ ಮಕ್ಕಳಾದಂತಹ ನೀವು ಮಕ್ಕಳು ಹಬ್ಬ ಮಾಡುವ ರೀತಿ ಬಹಳ ವ್ಯತ್ಯಾಸ ಇದೆ ಅಂತ ಹೇಳ್ತಾರೆ ಬಾ. ನೀವು ಮಾಡುವುದು ನ್ಯಾರ ಮತ್ತು ಪ್ಯಾರ ರೀತಿಯಿಂದ ಹಬ್ಬ ಮಾಡ್ತೀರಿ. ಅವರು ಹೆಸರಿಗೆ ಮಾತ್ರ ಹಬ್ಬ ಮಾಡ್ತಾರೆ. ಜೈಸೆ ದುನಿಯಾ ವಾಲೋಂ ಕಾ ಬಡಾ ದಿನ್ ಹೈ, ಖುಷಿ ಮೇ ನಾಚ್ತೆ ಗಾತೆ ಏಕ್ ದೋ ಕೋ ಉಸ್ ದಿನ್ ಕಿ ಮುಬಾರಕ್ ದೇತೆ. ಲೌಕಿಕ ಜನರು ಸಹ ಹಬ್ಬ ಅಂದ್ರೇ ದೊಡ್ಡ ದಿನ, ಉತ್ಸಾಹದ ದಿನ ಅಂತ ಆಚರಿಸ್ತಾರೆ. ಖುಷಿಯಿಂದ ಕುಣಿತಾರೆ, ಹಾಡ್ತಾರೆ, ಪರಸ್ಪರರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ. ಐಸೆ ಆಪ್ ಬಚ್ಚೋಂ ಕೆ ಲಿಯೆ ಸಂಗಮ್ ಯುಗ ಹಿ ಬಡಾ ಯುಗ ಹೈ. ಮಕ್ಕಳ ಸಲುವಾಗಿ ಸಂಗಮ ಯುಗನೇ ದೊಡ್ಡ ಯುಗ ಆಗಿದೆ. ಸಮಯದ ಲೆಕ್ಕದಿಂದ ಚಿಕ್ಕದಾದಂಥ ಯುಗ, ಆದರೆ ಅನುಭವದ ಲೆಕ್ಕದಿಂದ ಇದು ದೊಡ್ಡ ಯುಗ ಅಂತ ಹೇಳ್ತಾರೆ.
ಅಂದರೆ ಶ್ರೇಷ್ಠವಾದಂಥ युग। आयु में छोटा है लेकिन विशेषताओं और प्राप्ति दिलाने में सबसे बड़ा युग है। ಸಂಗಮ ಯುಗದ ಅವಧಿ ಕಡಿಮೆ ಇದೆ, ಆದರೆ ವಿಶೇಷತೆಯ ಲೆಕ್ಕದಿಂದ, ಪ್ರಾಪ್ತಿಯ ಲೆಕ್ಕದಿಂದ ನೋಡಿದರೆ ಸಂಗಮ ಯುಗ ದೊಡ್ಡ ಯುಗ ಆಗಿದೆ। तो संगम युग का हर दिन आपके लिए बड़ा दिन है, क्योंकि बड़े ते बड़ा बाप बड़े युग संगम युग में ही मिलता है। ಸಂಗಮ ಯುಗದ ಪ್ರತಿದಿನವೂ ಸಹ ನಿಮ್ಮ ಪಾಲಿಗೆ ದೊಡ್ಡ ದಿನ ಆಗಿದೆ। ಯಾಕೆ ಅಂದರೆ ಸಂಗಮ ಯುಗದಲ್ಲಿ ಶ್ರೇಷ್ಠಾತಿ ಶ್ರೇಷ್ಠ ತಂದೆ, ದೊಡ್ಡಾತಿ ದೊಡ್ಡ ತಂದೆ ನಿಮಗೆ ಸಿಗ್ತಾರೆ। साथ साथ बाप द्वारा बड़े ते बड़ी प्राप्ति भी अभी होती, ಜೊತೆ ಜೊತೆಗೆ ತಂದೆಯಿಂದ ದೊಡ್ಡ ಪ್ರಾಪ್ತಿಯೂ ಸಹ ಈ ಸಂಗಮ ಯುಗದಲ್ಲಿನೇ ಆಗ್ತದೆ। बाप दादा सभी बच्चों को बड़े ते बड़ा पुरुषोत्तम अब बनाते। ಬಾಪ್ ದಾದಾರವರು ಎಲ್ಲ ಮಕ್ಕಳನ್ನು ದೊಡ್ಡವರನ್ನಾಗಿ ಮಾಡ್ತಾರೆ, ಅಂದರೆ ಪುರುಷೋತ್ತಮರನ್ನಾಗಿ ಮಾಡ್ತಾರೆ। जैसे आज के दिन की विशेषता है खुशियाँ मनाना, एक दो को गिफ्ट देना, मुबारक देना और फादर द्वारा ही गिफ्ट मिलने का दिन मनाते। ಕ್ರಿಸ್ಮಸ್ ಹಬ್ಬದ ದಿನ ಎಲ್ಲರೂ ಖುಷಿಯನ್ನು ಆಚರಿಸ್ತಾರೆ, ಪರಸ್ಪರರಿಗೆ ಉಡುಗೊರೆಗಳನ್ನು ಕೊಡ್ತಾರೆ, ಶುಭಾಶಯಗಳನ್ನು ಹೇಳ್ತಾರೆ ಮತ್ತು ಕ್ರಿಸ್ಮಸ್ ತಂದೆ ಅಂದರೆ ಪರಮಾತ್ಮ ತಂದೆಯಿಂದ ವಿಶೇಷ ಉಡುಗೊರೆಯನ್ನು ಪಡೆದುಕೊಳ್ಳುವಂತಹ ದಿನ ಅಂತ ಆಚರಿಸ್ತಾರೆ। आप सबको बाप ने संगम युग पर बड़े ते बड़ी गिफ्ट क्या दी है। ತಾವು ನೋಡಿರ್ಬೋದು, ಕ್ರಿಸ್ಮಸ್ ಹಬ್ಬದಲ್ಲಿ ಶಾಂತಾ ಕ್ಲೋಸ್ ಅಂತ ಒಂದು ಅಜ್ಜ ಇರ್ತಾನೆ, ಅವ್ರ ಕತೆ ಅದು। ಆ ಅಜ್ಜ ಬಂದು ಮೊದಲನೇ ದಿನ ರಾತ್ರಿ ಎಲ್ಲ ಮಕ್ಕಳ ಹತ್ತಿರ ಒಂದೊಂದು ಗಿಫ್ಟನ್ನು ಇಟ್ಟು ಹೋಗ್ತಾನೆ ಅಂತ ಅವರಲ್ಲಿ ಒಂದು ನಂಬಿಕೆ ಇದೆ। ಆ ಮಕ್ಕಳ ತಂದೆ ತಾಯಿಗಳೇ ಅನೇಕ ರೀತಿಯ ಉಡುಗೊರೆಗಳನ್ನು ತಂದು ಮಕ್ಕಳ ಹಾಸಿಗೆ ಹತ್ತಿರ ಇಟ್ಟಿರ್ತಾರೆ। ಎರಡನೇ ದಿನ ಮಕ್ಕಳು ತಿಳ್ಕೊತಾರೆ, ನಮಗೆ ಪರಮಾತ್ಮನೇ ಬಂದು ಗಿಫ್ಟ್ ಕೊಟ್ಟಿದ್ದಾನೆ, ಶಾಂತಾ ಕ್ಲೋಸ್ ಅಜ್ಜನೇ ಬಂದು, ಪರಮಾತ್ಮ ಆ ಅಜ್ಜನ ರೂಪದಲ್ಲಿ ಬಂದು ನಮಗೆ ಉಡುಗೊರೆ ಕೊಟ್ಟು ಹೋಗಿದ್ದಾನೆ ಅನ್ನುವಂತಹ ನಂಬಿಕೆ ಅಥವಾ ಭಾವನೆ ಆ ಮಕ್ಕಳಲ್ಲಿ ಇರ್ತದೆ। ಈ ಎಲ್ಲ ಆಚರಣೆಗಳನ್ನು ಅವರೇನು ಆಚರಿಸ್ತಾ ಇದ್ದಾರೆ ಅದು ಸಂಗಮ ಯುಗದ ನೆನಪಿನಾರ್ಥವಾಗಿ ಮಾಡ್ತಿದ್ದಾರೆ। आप सबको बाप ने संगम पर बड़े ते बड़ी गिफ्ट क्या दी है। ತಾವೆಲ್ಲ ಮಕ್ಕಳಿಗೆ ಅಥವಾ ಶಿವಬಾಬನೇ ಅಜ್ಜ ಅಂತ ತಿಳ್ಕೊಂಡ್ರೆ ತಾವೆಲ್ಲ ಮೊಮ್ಮಕ್ಕಳು, ತಮ್ಮೆಲ್ಲರಿಗೂ ಬಾಬಾ ಸಂಗಮ ಯುಗದಲ್ಲಿ ದೊಡ್ಡಾತಿ ದೊಡ್ಡ ಕಾಣಿಕೆಯನ್ನು, ಉಡುಗೊರೆಯನ್ನು ಕೊಡ್ತಾರೆ। ಹಥೇಲಿ ಪರ್ ಸ್ವರ್ಗ ಕಾ ರಾಜ್ಯ ಭಾಗ್ಯ ಲಾಯಾ ಹೂಂ। ಬಾಬಾ ಹೇಳ್ತಾರೆ, ನಿಮ್ಮ ಸಲುವಾಗಿ ನಾನು ಪರಮಧಾಮದಿಂದ ಬರುವಾಗ ಅಂಗೈಯಲ್ಲಿ ಸ್ವರ್ಗದ ಉಡುಗೊರೆಯನ್ನು ತಂದಿದ್ದೇನೆ, ಸ್ವರ್ಗನೇ ತಂದಿದ್ದೀನಿ ನಿಮ್ಮ ಸಲುವಾಗಿ। तो सबकी हथेली पर
ಸ್ವರ್ಗ ಕಾ ರಾಜ್ಯ ಭಾಗ್ಯ ಹೇನ. ತಮ್ಮೆಲ್ಲರ ಕೈಯಲ್ಲಿ ಈಗ ಸ್ವರ್ಗದ ರಾಜ್ಯ ಭಾಗ್ಯ ಇದೆ ಅಂತ ಬಾಬಾ ಹೇಳ್ತಾರೆ. ಇಸ್ಸೆ ಬಡಿ ಗಿಫ್ಟ್ ಔರ್ ಕೋಯಿ ದೇ ನಹಿ ಸಕ್ತ. ಇದಕ್ಕಿಂತ ದೊಡ್ಡ ಉಡುಗೊರೆ ಪ್ರಪಂಚದಲ್ಲಿ ಬೇರೆ ಯಾರೂ ಕೊಡೋದಿಲ್ಲ, ಯಾರಿಗೂ ಕೊಡೋದಿಲ್ಲ. जिसको कहते कितने भी बड़े आदमी बड़ी गिफ्ट दे, लेकिन बाप की गिफ्ट के आगे वह क्या होगी. ಗಣ್ಯ ವ್ಯಕ್ತಿಗಳು, ಪ್ರಪಂಚದ ಶ್ರೀಮಂತರು ಎಷ್ಟೇ ಕಾಣಿಕೆಗಳನ್ನು ಕೊಡಲಿ, ಉಡುಗೊರೆಗಳನ್ನು ಪರಸ್ಪರರಿಗೆ ಹಂಚಿಕೊಳ್ಳಿ, ಆದರೆ ತಂದೆ ಕೊಡುವಂಥ ಉಡುಗೊರೆಯ ಮುಂದೆ ಅವರು ಕೊಡುವಂಥ ಉಡುಗೊರೆ ಏನೂ ಅಲ್ಲ ಅಂತ ಹೇಳ್ತಾರೆ. ಜೈಸೆ ಸೂರ್ಯಕ್ಕೆ ಆಗೆ ದೀಪಕ್. ಅವರು ಕೊಡುವಂಥ ಉಡುಗೊರೆ ತಂದೆ ಕೊಡುವಂಥ ಉಡುಗೊರೆಯ ಮುಂದೆ ಹೇಗಿರ್ತದೆ ಅಂದರೆ ಸೂರ್ಯನ ಮುಂದೆ ದೀಪ ಕೊಟ್ಟಂಗೆ. ಸೂರ್ಯನ ಮುಂದೆ ದೀಪ ಇಟ್ಟರೆ ದೀಪದ ಬೆಳಕೇ ಕಾಣಿಸೋದಿಲ್ಲ. ಆ ಥರ ಲೌಕಿಕ ಪ್ರಪಂಚದ ಶ್ರೀಮಂತರು, ಮಹಾನ ವ್ಯಕ್ತಿಗಳು ಕೊಡುವಂಥ ಉಡುಗೊರೆ ಅಂದರೆ ಅದು ಸೂರ್ಯನ ಮುಂದೆ ದೀಪ ಕೊಟ್ಟಂಗೆ ಅಂತಾರೆ ಬಾಬಾ. ಸಂಗಮ ಯುಗ ಕಿ ಯಾದಗಾರ್ ನಿಶಾನಿಯ ಅನ್ಯ ಧರ್ಮೋ ಮೇ ಭಿ ರಹ ಗಯಿ. ಹೀಗೆ ಬಾಬಾ ಹೇಳ್ತಾರೆ, ಸಂಗಮ ಯುಗದ ಸ್ಮರಣಾರ್ಥವಾಗಿ ಆಚರಿಸುವ ಕೆಲವು ಪದ್ಧತಿಗಳು ಬೇರೆ ಧರ್ಮದಲ್ಲೂ ಸಹ ಬಂದಿದ್ದಾವೆ. ಆಪ್ಕೋ ಬಡೇ ಯುಗ ಮೇ ಬಡೇ ಬಾಪನೆ ಬಡೇತೆ ಬಡಿ ಗಿಫ್ಟ್ ದಿ. ಸಂಗಮ ಯುಗದಲ್ಲಿ ದೊಡ್ಡಾತಿ ದೊಡ್ಡ ತಂದೆ ನೀವೆಲ್ಲ ಶ್ರೇಷ್ಠ ಮಕ್ಕಳಿಗೆ ದೊಡ್ಡ ಉಡುಗೊರೆಯನ್ನು ಕೊಟ್ಟಿರ್ತಾರೆ. इसलिए आज के बड़े दिन पर इस विधि से मनाते. ಇದರ ಒಂದು ನೆನಪಿನಾರ್ಥವಾಗಿ ಕ್ರಿಸ್ಮಸ್ ಹಬ್ಬದ ಸಮಯದಲ್ಲಿ ಅವರು ಸಹ ಕ್ರಿಸ್ಮಸ್ ಫಾದರ್, ಕ್ರಿಸ್ಮಸ್ ತಂದೆಯಿಂದ ಉಡುಗೊರೆಯನ್ನು ಪಡೆಯುವಂತಹ ಒಂದು ಪದ್ಧತಿಯನ್ನು ಆಚರಿಸ್ಕೊಂಡು ಬಂದಿದ್ದಾರೆ. वह क्रिसमस फादर कहते, फादर सदा बच्चों को देने वाला दाता है. ಅವರು ಕ್ರಿಸ್ಮಸ್ ಫಾದರ್ ಅಂತ ಹೇಳ್ತಾರೆ. ಫಾದರ್ ಅಥವಾ ತಂದೆ ಅಂದ್ರೇ ಸದಾ ಕೊಡುವಂತಹ ದಾತ ಆಗಿರ್ತಾರೆ. ಚಾಹೆ ಲೌಕಿಕ ರೀತಿ ಸೇ ಭಿ ದೇಖೋ, ಫಾದರ್ ಬಚ್ಚೋಂ ಕಾ ದಾತಾ ಹೋತಾ. ಲೌಕಿಕ ರೀತಿಯಿಂದನೂ ನೋಡ್ರಿ, ತಂದೆ ಆದಂಥವರು ಸದಾ ಮಕ್ಕಳಿಗೆ ಒಂದಿಲ್ಲ ಒಂದು ರೀತಿಯಿಂದ ಕೊಡ್ತಾನೇ ಇರ್ತಾರೆ, ದಾತ ಆಗಿರ್ತಾರೆ. ಯಹ ಹೇ ಬೇಹದ್ ಕಾ ಫಾದರ್. ಇಲ್ಲಿ ಶಿವಬಾಬಾ ಬೇಹದ್ದಿನ ತಂದೆ ಆಗಿದ್ದಾರೆ. ಬೇಹದ್ ಕಾ ಫಾದರ್ ಗಿಫ್ಟ್ ಭಿ ಬೇಹದ್ ಕಿ ದೇತೆ. ಬೇಹದ್ದಿನ ತಂದೆ ಕೊಡುವಂಥ ಉಡುಗೊರೆ ಅಥವಾ ಕಾಣಿಕೆಯೂ ಸಹ ಬೇಹದ್ದಿನ ಕಾಣಿಕೆ ಕೊಡ್ತಾರೆ. ಸ್ವರ್ಗ ಅಂದರೆ ಏನದು? ಅಲ್ಲಿ ಸುಖಕ್ಕೂ ಮಿತಿ ಇಲ್ಲ, ಸಂಪತ್ತಿಗೆ ಮಿತಿ ಇಲ್ಲ, ಆನಂದ, ಪವಿತ್ರತೆ, ಎಲ್ಲ ಸದ್ಗುಣಗಳಿಂದ ಭರಿತವಾದಂಥ, ಸಮೃದ್ಧಿಯಿಂದ ಭರಿತವಾದಂಥ ರಾಜ್ಯನೇ ನಿಮಗೆ ಕೊಡ್ತಾನೆ ಬಾಬಾ. ಆ ಕಾಣಿಕೆಯಲ್ಲಿ, ಉಡುಗೊರೆಯಲ್ಲಿ ಎಲ್ಲ ರೀತಿಯ ಸುಖನೂ ಸಮಾವೇಶ ಆಗಿದೆ. और कोई भी ಗಿಫ್ಟ್ ಕಿತನಾ ಸಮಯ ಚಲೇಗಿ. ಲೌಕಿಕ ಪ್ರಪಂಚದಲ್ಲಿ ದೇಹಧಾರಿ ಮನುಷ್ಯರು ಕೊಡುವಂತಹ ಉಡುಗೊರೆ ನಿಮ್ಮ ಹತ್ತಿರ ಎಷ್ಟು ದಿನ ಉಳಿತದೆ? ಅದು ಕಿತನೆ अच्छे अच्छे मुबारक के कार्ड देते, लेकिन आज का दिन बीत गया, फिर उस कार्ड को क्या करेंगे? थोड़ा समय चलता है ना.
ಲೌಕಿಕದಲ್ಲಿ ಹಬ್ಬದ ಪ್ರಯುಕ್ತ ಪರಸ್ಪರರಿಗೆ ಗ್ರೀಟಿಂಗ್ಸ್ ಕಾರ್ಡ್ಗಳನ್ನು ಹಂಚ್ತಾರೆ, ಶುಭಾಶಯದ ಪತ್ರಗಳನ್ನು ಹಂಚ್ತಾರೆ. ಅದಕ್ಕೆ ಒಂದೇ ದಿನ ಬೆಲೆ ಇರ್ತದೆ. ಹಬ್ಬ ಮುಗೀತು ಅಂದರೆ ಆ ಕಾರ್ಡಿನ ಮಹತ್ವನೂ ಹೋಗಿಬಿಡ್ತದೆ. ಥೋಡಾ ಸಮಯ ಚಲ್ತಾ ಹೈ, ಖಾನೆ ಪೀನೆ ಕಿ ಮೀಠಿ ಚೀಜೆ ಭೀ ದೇಂಗೆ, ವಹ ಭೀ ಕಿತನಾ ಸಮಯ ಚಲೇಗಿ. ಊಟ ತಿಂಡಿ ಮಿಠಾಯಿಗಳನ್ನು ಹಂಚ್ಕೊಳ್ತಾರೆ. ಅದು ಎಷ್ಟು ಸಮಯ ಇರ್ತದೆ? ಕೊಟ್ಟಿದ್ದು ಒಬ್ಬರು ಮಿಠಾಯಿ ಕೊಡ್ತಾರೆ, ಉಂಡೆ ಕೊಡ್ತಾರೆ, ಜಿಲೇಬಿ ಕೊಡ್ತಾರೆ, ಎಷ್ಟು ದಿನ ಉಳಿತದದು? ಕಿತನಾ ಸಮಯ ಚಲೇಗಿ, ಕಿತನಾ ಸಮಯ ಖುಷಿ ಮನಾಯೆಂಗೆ, ನಾಚೆಂಗೆ ಗಾಯೆಂಗೆ ಏಕ ರಾತ್. ಯಾವ ಮಿಠಾಯಿ ಕೊಟ್ಟಿರ್ತಾರೆ ಅವತ್ತಿನ ದಿನ ಅಷ್ಟೇ ಖುಷಿ ಇರ್ತದೆ ಅದನ್ನು ತಿನ್ನಲಿಕ್ಕೆ. ಎರಡನೇ ದಿನ ಆಗಲೇ ಬೇಡ ಅಂತ ಹೇಳ್ತಾರೆ ಜನ, ಮತ್ತೆ ಕೊಡ್ಲಿಕ್ಕೆ ಹೋದರೆ. ಹಬ್ಬದ ದಿನ ಕುಣಿತಾರೆ, ಹಾಡ್ತಾರೆ, ಎಲ್ಲ ಖುಷಿ ಅನ್ನೋದು ಒಂದು ರಾತ್ರಿಯಲ್ಲಿ ಮುಗಿದು ಹೋಗ್ತದೆ. ಲೇಕಿನ್ ಆಪ್ ಆತ್ಮಾओं को बाप ऐसी गिफ्ट देते हैं जो इस जन्म में तो साथ है ही, लेकिन ಜನ್ಮ ಜನ್ಮ ಸಾಥ ರಹೆ. ಆದರೆ ತಂದೆ ನಿಮಗೆ ಕೊಡುವಂಥ ಉಡುಗೊರೆ ಏನಿದೆ ಅದು ಕೇವಲ ಈ ಜನ್ಮಕ್ಕೆ ಮಾತ್ರ ಅಲ್ಲ, ಭವಿಷ್ಯದ ಜನ್ಮ ಜನ್ಮಗಳವರೆಗೆ. ತಂದೆ ಕೊಡುವಂಥ ಉಡುಗೊರೆ ನಿಮ್ಮ ಜೊತೆಗೇ ಇರ್ತದೆ. दुनिया वाले कहते हैं खाली हाथ आए और खाली हाथ जाना है, लेकिन आप क्या कहें? ಲೌಕಿಕ ಪ್ರಪಂಚದವರು ಹೇಳ್ತಾರೆ, ಬರುವಾಗ ಖಾಲಿ ಕೈ ಬಂದಿದ್ವಿ, ಹೋಗುವಾಗಲೂ ಖಾಲಿ ಕೈ ಹೋಗ್ತೀವಿ ಅಂತ. ಆದರೆ ನೀವು ಮಕ್ಕಳು ಏನಂತ ಹೇಳ್ತೀರಿ? ನೀವು ಹಾಗೆ ಹೇಳ್ತೀರಾ? आप फलक से कहते हो हम आत्माएं बाप द्वारा मिले हुए खजानों से भरपूर होकर जाएंगे, अनेक जन्म भरपूर रहेंगे, 21 जन्मों तक यह ಗಿಫ್ಟ್ ಸಾಥ रहेगी. ನೀವು ಮಕ್ಕಳು ಉತ್ಸಾಹದಿಂದ ಉಲ್ಲಾಸದಿಂದ ಹೇಳ್ತೀರಿ, ತಂದೆ ಕೊಡುವ ಎಲ್ಲ ಖಜಾನೆಗಳಿಂದ ನಾವು ಭರ್ಪೂರಾಗಿ ಹೋಗ್ತಾ ಇದ್ದೀವಿ. ಪರಮಾತ್ಮ ಕೊಡುವ ಎಲ್ಲ ಖಜಾನೆಗಳನ್ನು ಆತ್ಮದಲ್ಲಿ ತುಂಬಿಕೊಂಡು ಹೋಗ್ತಾ ಇದ್ದೀವಿ. ನಾವು ಖಾಲಿ ಕೈಯಿಂದ ಹೋಗೋದಿಲ್ಲ. ಮತ್ತು ತುಂಬಿದ ಆತ್ಮಗಳಾಗಿ ಭರ್ಪೂರಾತ್ಮಗಳಾಗಿ ಸತ್ಯಯುಗದಲ್ಲಿ ಬರ್ತೇವೆ. ಮುಂದಿನ 21 ಜನ್ಮಗಳವರೆಗೆ ಪರಮಾತ್ಮ ಕೊಟ್ಟಂತಹ ಈ ಉಡುಗೊರೆ ನಮ್ಮ ಜೊತೆಗೆ ಇರ್ತದೆ. ऐसी गिफ्ट कभी देखी है? चाहे किसी भी फॉरेन के देश के राजा व रानी हो, ऐसी ಗಿಫ್ಟ್ दे सकते? ಇಂತಹ ಉಡುಗೊರೆಯನ್ನು ಎಂದಾದರೂ ಯಾರಿಂದಾದರೂ ಪಡ್ಕೊಂಡಿದ್ದೀರಾ? ನೋಡಿದ್ದೀರಾ? ಯಾರಾದರೂ ಕೊಟ್ಟಿದ್ದಾರೆಯೇ ನಿಮಗೆ? ಯಾವುದೇ ದೇಶದ ರಾಜ ರಾಣಿನೇ ಆಗಿರಲಿ, ಅವರೂ ಸಹ ಇಂತಹ ಉಡುಗೊರೆಯನ್ನು ಕೊಡೋದಕ್ಕೆ ಆಗೋದಿಲ್ಲ. ಚಾಹೆ ಪೂರಾ ತಖ್ತ್ ದೇ ದೇವೆ, ಆಫರ್ ಕರೆ, ಯಹ ತಖ್ತ್ ಆಪ್ ಲೇ ಲೋ, ಆಪ್ ಕ್ಯಾ ಕರೆಂಗೆ? ಕೋಯಿ ಲೇಗಾ? ಹೋಗಲಿ, ಒಂದು ದೇಶದ ರಾಜ ರಾಣಿ ತಮ್ಮ ಸಿಂಹಾಸನನೇ ನಿಮಗೆ ಬಿಟ್ಕೊಡ್ತಾರೆ ಅಂತ ತಿಳ್ಕೊಳ್ರಿ. ಈ ಸಿಂಹಾಸನ ನೀವು ತಗೊಳ್ರಿ, ನೀವೇ ಬಂದಿಲ್ಲಿ ಕೂತ್ಕೊಳ್ರಿ ಅಂತ ನಿಮಗೆ ಕೇಳ್ತಾರೆ ಅಂತ ತಿಳ್ಕೊಳ್ರಿ. ನೀವು ಅದನ್ನು ತಗೊಳ್ತೀರಾ? ನೀವೇನು ಹೇಳ್ತೀರಿ ಆವಾಗ? ಬಾಪ್ ಕೆ ದಿಲ್ ತಖ್ತ್ ಕೆ ಆಗೆ ಯಹ ತಖ್ತ್ ಭೀ ಕ್ಯಾ ಹೈ? ಪರಮಾತ್ಮನ ಹೃದಯ ಸಿಂಹಾಸನದ ಮುಂದೆ ಈ ನಕಲಿ ಸಿಂಹಾಸನ ಏನಿದೆ ಅಂತ ಕೇಳ್ತೀರಿ ನೀವು. इस रूहानी फ़कूर में रहने वाले किसी भी बात का फ़िक्र नहीं करते, बेफ़िक्र
ಬಾದಶಾಹ ಬನ್ ಜಾತೆ. ನಾವು ಪರಮಾತ್ಮನ ಹೃದಯ ಸಿಂಹಾಸನ ಅಧಿಕಾರಿ ಎಂಬ ನಶೆ ಯಾರಲ್ಲಿ ಇರ್ತದೆ, ಅವರು ಯಾವುದೇ ರೀತಿಯ ಚಿಂತೆ ಮಾಡೋದಿಲ್ಲ. ಸದಾ ಅವರು ಚಿಂತಾಮುಕ್ತ ಆಗಿರ್ತಾರೆ, ನಿಶ್ಚಿಂತ ಚಕ್ರವರ್ತಿ ಆಗಿರ್ತಾರೆ. अभी के भी बादशाह और भविष्य में भी राजाई प्राप्त करते हो, इसलिए सबसे बड़ी और सबसे अच्छी यह ಬೇಫಿಕರ್ ಬಾದಶಾಹಿ. ಸಂಗಮ ಯುಗದಲ್ಲೂ ನೀವು ಬಾದಶಾಹ ಅಂದರೆ ರಾಜ ಆಗ್ತೀರಿ. बाप के दिल तख्त के आगे यह तख्त भी क्या है, इसलिए आप सभी फ़कूर में रहते हो. ಫಕೂರ್ ಅರ್ಥಾತ್ ರೂಹಾನಿ ನಶಾ. ತಂದೆ ಕೊಡುವ ಹೃದಯ ಸಿಂಹಾಸನದ ಮುಂದೆ ಈ ನಕಲಿ ಸಿಂಹಾಸನ ಏನಾಗಿದೆ? ಆದ್ದರಿಂದ ತಾವು ಮಕ್ಕಳು ಸದಾ ಈಶ್ವರೀಯ ಆತ್ಮಿಕ ನಶೆಯಲ್ಲಿ ಇರ್ತೀರಿ. इस रूहानी फ़कूर में रहने वाले किसी भी बात का फ़िक्र नहीं करते, ಬೇಫಿಕರ್ ಬಾದಶಾಹ ಬನ್ ಜಾತೆ ಹೈ. ನಾನು ಪರಮಾತ್ಮನ ಹೃದಯ ಸಿಂಹಾಸನ ಅಧಿಕಾರಿ ಎಂಬ ನಶೆ ಯಾರಲ್ಲಿ ಇರ್ತದೆ, ಅವರಲ್ಲಿ ಬೇರೆ ಯಾವುದೇ ರೀತಿಯ ಚಿಂತೆ ಇರೋದಿಲ್ಲ. ಅವರು ನಿಶ್ಚಿಂತ ಚಕ್ರವರ್ತಿ ಆಗಿಬಿಡ್ತಾರೆ. अभी के भी बादशाह और भविष्य में भी राजाई प्राप्त करते हो, इसलिए सबसे बड़ी और सबसे अच्छी यह ಬೇಫಿಕರ್ ಬಾದಶಾಹಿ है. ನೀವು ಸಂಗಮ ಯುಗದಲ್ಲಿಯೂ ಸಹ ನಿಶ್ಚಿಂತ ಚಕ್ರವರ್ತಿ ಆಗ್ತೀರಿ, ಭವಿಷ್ಯದಲ್ಲಿನೂ ಸಹ ಚಕ್ರವರ್ತಿ ರಾಜ ಆಗ್ತೀರಿ. ರಾಜ್ಯ ಭಾಗ್ಯದ ಪ್ರಾಪ್ತಿ ಮಾಡಿಕೊಳ್ತೀರಿ. ಎಲ್ಲಕ್ಕಿಂತಲೂ ದೊಡ್ಡದಾದಂತಹ ರಾಜ್ಯದ ಅಧಿಕಾರ ಅಂದರೆ ಸಂಗಮ ಯುಗದ ಹೃದಯ ಸಿಂಹಾಸನದ ಅಧಿಕಾರ. ಈ ಬೇಫಿಕರ್ ಬಾದಶಾಹಿ ಏನಿದೆ, ನಿಶ್ಚಿಂತ ಚಕ್ರವರ್ತಿ ಆಗುವಂತಹ ಈ ಖುಷಿ ಏನಿದೆ, ಇದು ಯಾವ ಜನ್ಮದಲ್ಲೂ ಸಿಗೋದಿಲ್ಲ. कोई फ़िक्र है, प्रवृत्ति में रहने वालों को बाल बच्चों का फ़िक्र है. कुमारों को खाना बनाने का फ़िक्र ज़्यादा है. कुमारियों को क्या फ़िक्र होता है? ನಿಮಗೇನಾದರೂ ಚಿಂತೆ ಇದೆಯೇ? ಪ್ರವೃತ್ತಿಯಲ್ಲಿ ಇರುವಂಥವರಿಗೆ ಮನೆ ಮಕ್ಕಳ ಚಿಂತೆ ಇರ್ತದೆ. ಕುಮಾರರಿಗೆ ಅಡುಗೆ ಮಾಡುವ ಚಿಂತೆನೇ ಜಾಸ್ತಿ ಇರ್ತದೆ. ಕುಮಾರಿಯರಿಗೆ ಯಾವ ಚಿಂತೆ ಇರ್ತದೆ? ನೌಕರಿ ಮಾಡುವ ಚಿಂತೆ. ಬೇಫಿಕರ್ ಹೋ ಯಾ ಫಿಕ್ರ ಹೇ? ಬಾಬಾ ಕೇಳ್ತಾರೆ ಕುಮಾರಿಯರಿಗೆ, ನಿಮಗೂ ಏನಾದರೂ ಚಿಂತೆ ಇದೆಯೇ ಅಥವಾ ನಿಶ್ಚಿಂತ ಆಗಿದ್ದೀರಾ? ಜಿಸ್ಕೋ ಫಿಕ್ರ ಹೋಗಾ ವಹ ಬೇಫಿಕರ್ ಬಾದಶಾಹಿ ಕಾ ಮಜಾ ನಹಿ ಲೇ ಸಕೆ. ಯಾರಲ್ಲಿ ಚಿಂತೆ ಇರ್ತದೆ ಅವರು ಈ ಸಂಗಮ ಯುಗದ ನಿಶ್ಚಿಂತ ಜೀವನದ ಆನಂದ ಪಡಿಲಿಕ್ಕೆ ಆಗೋದಿಲ್ಲ. ನಿಶ್ಚಿಂತ ಚಕ್ರವರ್ತಿಯ ಸುಖ ಏನಿದೆ ಅದು ಅವರು ಅನುಭವ ಮಾಡೋದಿಲ್ಲ. ವಿಶ್ವ ಕಿ ರಾಜಾಯಿ ತೋ 20 ಜನ್ಮ ಹೋಗಿ, ಲೇಕಿನ್ ಯಹ ಬೇಫಿಕರ್ ಬಾದಶಾಹಿ और दिल तख्त यह एक ही इस युग में मिलते हैं, एक जन्म के लिए. ವಿಶ್ವದ ರಾಜ್ಯ ಭಾಗ್ಯ ಭವಿಷ್ಯದ 20 ಜನ್ಮಗಳವರೆಗೆ ನಿಮಗೆ ಪ್ರಾಪ್ತಿಯಾಗ್ತದೆ. ಆದರೆ ಸಂಗಮ ಯುಗದ ಈ ನಿಶ್ಚಿಂತ ಚಕ್ರವರ್ತಿಯಾಗುವ ಜೀವನ ಮತ್ತು ತಂದೆಯ ಹೃದಯ ಸಿಂಹಾಸನ ಕೇವಲ ಈ ಯುಗದಲ್ಲಿ 1 ಜನ್ಮಕ್ಕಾಗಿ ಮಾತ್ರ ಸಿಗ್ತದೆ.
ತೋ ಏಕ ಕಾ ಮಹತ್ವ ಹೇನ. ಆದ್ದರಿಂದ ಎಲ್ಲ ಯುಗಗಳಕ್ಕಿಂತ ಈ ಒಂದು ಸಂಗಮ ಯುಗ ಏನಿದೆ ಇದರ ಮಹತ್ವನೇ ಜಾಸ್ತಿ ಇದೆ ಅಲ್ವಾ. ತಂದೆಯ ಹೃದಯ ಸಿಂಹಾಸನ, ತಂದೆ ಕೊಡುವಂಥ ಅಧಿಕಾರ, ಅದು ಕೇವಲ ಸಂಗಮ ಯುಗದಲ್ಲಿ ಮಾತ್ರ ಸಿಗ್ತದೆ. ತೋ ಏಕ ಕಾ ಮಹತ್ವ ಹೇನ. ಭವಿಷ್ಯದ ರಾಜ್ಯ ಭಾಗ್ಯದಕ್ಕಿಂತ ಸಂಗಮ ಯುಗದಲ್ಲಿ ಸಿಗುವ ಈ ಸ್ವರಾಜ್ಯದ ಭಾಗ್ಯ ಏನಿದೆ, ಭಗವಂತನ ಹೃದಯ ಸಿಂಹಾಸನ ಏನಿದೆ, ಇದು ಬಹಳ ಮಹತ್ವದ್ದು ಆಗಿದೆ. ಬಾಪ್ ದಾದಾ ಸದಾ ಬಚ್ಚೋं को कहते ಬ್ರಾಹ್ಮಣ ಜೀವನ್ ಅರ್ಥಾತ್ ಬೇಫಿಕರ್ ಬಾದ್ಶಾ. ಬಾಬವರು ಯಾವತ್ತೂ ಮಕ್ಕಳಿಗೆ ಹೇಳ್ತಾ ಇರ್ತಾರೆ, ಬ್ರಾಹ್ಮಣ ಜೀವನ ಅಂದ್ರೇ ನಿಶ್ಚಿಂತ ಜೀವನ, ನಿಶ್ಚಿಂತ ಚಕ್ರವರ್ತಿ ಆಗುವ ಜೀವನ. ಬ್ರಹ್ಮ ಬಾಪ್ ಬೇಫಿಕರ್ ಬಾದ್ಶಾಹ ಬನೆ तो क्या गीत गाया, पाना था सो पा लिया, काम बाकी क्या रहा, तो आप क्या कहते. ಬ್ರಹ್ಮ ಬಾಬಾ ಯಾವ ಗೀತೆಯನ್ನು ನಿರಂತರವಾಗಿ ಹಾಡ್ತಿದ್ರು. ನಾನೇನು ಪಡ್ಕೋಬೇಕಾಗಿತ್ತೋ ಅದನ್ನು ನಾನು ಪಡೆದಿದ್ದೇನೆ, ಇನ್ನೇನು ನನಗೆ ಬೇಕಿಲ್ಲ, ನನಗೆ ಯಾವ ಕೆಲಸನೂ ಇಲ್ಲ ಈ ಪ್ರಪಂಚದಲ್ಲಿ, ಏನೂ ನನಗೆ ಬೇಕಿಲ್ಲ ಅಂತಲೇ ನಶೆಯಿಂದ ಹಾಡ್ತಿದ್ರು. ಹಾಗಾದರೆ ತಾವು ಮಕ್ಕಳು ಏನು ಹೇಳ್ತೀರಿ? ಸೇವಾ ಕಾ ಕಾಮ್ ಬಾಕಿ ರಹಾ ಹುआ है, लेकिन वह भी करावनहार बाप करा रहे हैं और कराते रहेंगे. ನೀವೇನು ಹೇಳ್ತೀರಿ? ಬಾಬಾ ಇನ್ನೂ ಅಲ್ಲಿ ಸೇವೆ ಮಾಡಬೇಕು, ಇಲ್ಲಿ ಸೇವೆ ಮಾಡಬೇಕು, ಸೇವೆಯ ಕೆಲಸ ಉಳಿದಿದೆ ಅಂತ ಹೇಳ್ತೀರಿ. ಬಾಬಾ ಹೇಳ್ತಾರೆ, ಅದು ಮಾಡಿಸುವಂತಹ ತಂದೆ ನಿಮ್ಮ ಮೂಲಕ ಮಾಡಿಸ್ತಾರೆ, ಅದರ ಬಗ್ಗೆನೂ ನೀವು ಚಿಂತೆ ಮಾಡಬೇಡಿ. ಹಮ್ಕೋ ಕರ್ನಾ ಹೇ ಇಸ್ಸೆ ಬೋझ ಹೋ ಜಾತ. ನಾನೇ ಮಾಡಬೇಕು ಅಂದ್ಕೊಂಡ್ರೆ ಭಾರದ ಅನುಭವ ಆಗ್ತದೆ. ಬಾಪ್ ಹಮಾರೆ ದ್ವಾರ ಕರಾ ರಹೇ ಹೇ ತೋ ಬೇಫಿಕರ್ ಹೋ ಜಾಯ್. ತಂದೆ ನಮ್ಮ ಮೂಲಕ ಮಾಡಿಸ್ತಾ ಇದ್ದಾರೆ ಅಂತ ತಿಳ್ಕೊಂಡ್ರೆ ನಿಶ್ಚಿಂತ ಆಗ್ತೀರಿ, ಹಗುರ ಆಗ್ತೀರಿ. ನಿಶ್ಚಯ ಹೇ ಯಹ ಶ್ರೇಷ್ಠ ಕಾರ್ಯ ಹೋನಾ ಹಿ ಹೇ, ವಾ ಹುವಾ ಹಿ ಪಡಾ ಹೇ. ಇಸ್ಲಿಯೇ ನಿಶ್ಚಯ ಬುದ್ಧಿ ನಿಶ್ಚಿಂತ ಬೇಫಿಕರ್ ರಹತೆ. ನಿಮ್ಮೆಲ್ಲರಿಗೂ ನಿಶ್ಚಯ ಇದೆ. ಯಾವುದರ ಬಗ್ಗೆ? ಬಾಬಾ ಕೊಟ್ಟಿರುವಂಥ ಕೆಲಸ, ಬಾಬನ ಕೆಲಸ ಅಂದಮೇಲೆ ಅದು ಆಗೇ ಆಗ್ತದೆ ಅಂತ. ಆ ಕಾರಣದಿಂದ ನೀವು ನಿಶ್ಚಯ ಬುದ್ಧಿಯಾಗಿ ನಿಶ್ಚಿಂತ ಆಗಿ ಇರ್ತೀರಿ. ಯಹ ತೋ ಸಿರ್ಫ ಬಚ್ಚೋं को बिजी रहने के लिए सेवा का एक खेल करा रहे. ಬಾಬಾ ಹೇಳ್ತಾರೆ, ಕಲ್ಪದ ಹಿಂದಿನಂತೆ ಎಲ್ಲ ಸೇವೆ ಈಗಾಗಲೇ ಆಗಿಬಿಟ್ಟಿದೆ, ಸಫಲತೆಯು ನಿಮಗೇ ಸಿಗೋದಿದೆ. ಈ ಸೇವೆಯ ಶ್ರೇಷ್ಠ ಕಾರ್ಯ ಕಲ್ಪದ ಹಿಂದಿನಂತೆ ಆಗೇ ಆಗ್ತದೆ, ಆಗಲೇಬೇಕು ಅನ್ನೋದು. ಆದರೆ ನಿಮ್ಮನ್ನು ಬ್ಯುಸಿ ಮಾಡೋದಕ್ಕಾಗಿ ಬಾಬಾ ನಿಮ್ಮ ಮೂಲಕ ಸೇವೆಯ ಆಟ ಆಡಿಸ್ತಾ ಇದ್ದಾರೆ. निमित्त बनाए वर्तमान और भविष्य सेवा के फल का अधिकारी बना रहे हैं. ನಿಮ್ಮನ್ನು ನಿಮಿತ್ತ ಮಾಡಿ ವರ್ತಮಾನ ಮತ್ತು ಭವಿಷ್ಯದ ಸೇವೆಯ ಪ್ರತಿಫಲಕ್ಕೆ ನಿಮ್ಮನ್ನು ಅಧಿಕಾರಿಯನ್ನಾಗಿ ಮಾಡ್ತಾ ಇದ್ದಾರೆ. ಕಾಮ ಬಾಪಕ ನಾಮ ಬಚ್ಚೋं. ನಿಮಗೆ ವರ್ತಮಾನ ಮತ್ತು ಭವಿಷ್ಯದಲ್ಲಿ ಪ್ರಾರಬ್ಧ ಕೊಡೋದಕ್ಕಾಗಿ, ಭವಿಷ್ಯದ ಅಧಿಕಾರಿಯನ್ನಾಗಿ ಮಾಡೋದಕ್ಕಾಗಿ ನಿಮಿತ್ತ ಮಾತ್ರ ನಿಮ್ಮ ಮೂಲಕ ಬಾಬಾ ಸೇವೆ ಮಾಡಿಸ್ತಾ ಇದ್ದಾರೆ.
ಕೆಲಸ ಅವನದು, ಹೆಸರು ನಿಮ್ಮದು. ಕೆಲಸ ಮಾಡೋನು ಯಾರು? ಅವನು. ಮಾಡಿಸೋನು ಅವನು. ಹೆಸರು ಬರೋದು ಯಾರ್ದು? ನಿಮ್ಮದು ಅಂತ ಹೇಳ್ತಾರೆ ಬಾಬಾ. ಯಾಕೆಂದರೆ ಅವನಂತೂ ಕಾಣಿಸೋದಿಲ್ಲ, ಮಾಡಿಸೋನು ಕಾಣಿಸೋದಿಲ್ಲ, ಮಾಡೋರು ಕಾಣಿಸ್ತೀರಿ. ಜನ ನಿಮ್ಮನ್ನೇ ಹೊಗಳ್ತಾರೆ, ಅವನಿಗೆ ಬಿಟ್ಟುಬಿಡ್ತಾರೆ. ನೀವು ಯಾರನ್ನು ಹೊಗಳಬೇಕು? ಅವನನ್ನು ಹೊಗಳಬೇಕು. ಫಲ್ ಬಚ್ಚೋಂ ಕೋ ಖಿಲಾತೆ ಖುದ್ ನಹಿ ಖಾತೆ. ಶಿವಬಾಬಾ ಎಷ್ಟೊಂದು ನಿಸ್ವಾರ್ಥ ಸೇವಾಧಾರಿ ಅಂದರೆ ಫಲವನ್ನು ನಿಮಗೆ ಕೊಡ್ತಾರೆ, ತಾವೆಂದೂ ತಿನ್ನೋದಿಲ್ಲ. ಕೆಲಸ ತಾವು ಮಾಡ್ತಾರೆ, ಫಲ ನಿಮಗೆ ಕೊಡ್ತಾರೆ. ತೋ ಬೇಫಿಕರ್ ಹುಯೇನಾ ಸೇವಾ ಮೇ ಸಫಲತಾ ಕಾ सहज साधन ही यह है कराने वाला करा रहा है. ಸೇವೆಯಲ್ಲಿ ಸಫಲತೆಗೆ ಸಹಜ ಸಾಧನ ಆಗಿದೆ, ಮಾಡಿಸುವವನು ಮಾಡಿಸ್ತಾ ಇದ್ದಾನೆ ಅಂತ ತಿಳ್ಕೊಂಡು ಸೇವೆ ಮಾಡೋದು. ಅಗರ್ ಮೈ ಕರ್ ರಹಾ ಹೂँ तो आत्मा की शक्ति प्रमाण सेवा का फल मिलता है. ನಾನು ಮಾಡ್ತಿದ್ದೀನಿ ಅಂತ ತಿಳ್ಕೊಂಡ್ರೆ ನಿಮ್ಮ ಶಕ್ತಿಯ ಅನುಸಾರವಾಗಿ ಅಷ್ಟೇ ಫಲ ಸಿಗ್ತದೆ. ಬಾಬಾ ಮಾಡಿಸ್ತಾ ಇದ್ದಾರೆ ಅಂತ ತಿಳ್ಕೊಂಡ್ರೆ ಹೆಚ್ಚಿನ ಫಲ ಸಿಗ್ತದೆ. ಬಾಪ್ ಕರಾ ರಹಾ ಹೇ ತೋ ಬಾಪ್ ಸರ್ವಶಕ್ತಿವಾನ್ ಹೇ. कर्म का फल भी इतना ही ಶ್ರೇಷ್ಠ ಮಿಲ್ತಾ ಹೇ. ಬಾಬಾ ಮಾಡಿಸ್ತಾ ಇದ್ದಾರೆ ಅಂತ ತಿಳ್ಕೊಂಡ್ರೆ ಅವನು ಸರ್ವಶಕ್ತಿವಂತ. ಆ ರೀತಿಯಿಂದ ನಾವು ಸೇವೆ ಮಾಡಿದರೆ ಆ ಸೇವೆಯ ಕರ್ಮಕ್ಕೆ ಶ್ರೇಷ್ಠವಾದಂಥ ಶಕ್ತಿಶಾಲಿ ಫಲ ಸಿಗ್ತದೆ. तो सदा बाप द्वारा प्राप्त हुई बेफिकर बादशाही व हथेली पर स्वर्ग के राज्य भाग्य की गॉडली गिफ्ट ಸ್ಮೃತಿ ಮೇರ. ಆದ್ದರಿಂದ ಸದಾ ಸಂಗಮ ಯುಗದಲ್ಲಿ ಬಾಬಾ ನಮಗೆ ನಿಶ್ಚಿಂತ ಚಕ್ರವರ್ತಿಯನ್ನಾಗಿ ಮಾಡಿದರೆ ಅಂಗೈಯಲ್ಲಿ ಸ್ವರ್ಗದ ರಾಜ್ಯ ಭಾಗ್ಯವನ್ನು ತಂದು ಉಡುಗೊರೆಯ ರೂಪದಲ್ಲಿ ಕೊಟ್ಟಿದ್ದಾರೆ ಅನ್ನೋದನ್ನು ಸದಾ ನೆನ್ಪಿಟ್ಕೊಳ್ಳಿ. ಬಾಪ್ और गिफ्ट दोनों की याद से हर दिन तो क्या लेकिन हर घड़ी बड़ी ते बड़ी घड़ी है, बड़ा दिन है, ऐसी ಅನುಭೂತಿ ಕರೆಂಗೆ. ತಂದೆ ಮತ್ತು ತಂದೆ ಕೊಡುವಂತಹ ಉಡುಗೊರೆ, ಈ ಎರಡರ ನೆನಪಿನಿಂದ ಪ್ರತಿದಿನವೂ ಸಹ ಹಬ್ಬದ ರೂಪದಲ್ಲಿ ನೀವು ಅನುಭವ ಮಾಡ್ತೀರಿ. ಸಂಗಮ ಯುಗದ ಪ್ರತಿ ಗಳಿಗೆಯೂ ನಿಮಗೆ ಹಬ್ಬ ಆಗ್ತದೆ, ಪ್ರತಿದಿನವೂ ಸಹ ನಿಮಗೆ ಹಬ್ಬ ಆಗ್ತದೆ. ದುನಿಯಾ ವಾಲೆ ತೋ ಸಿರ್ಫ್ ಮುಬಾರಕ್ ದೇತೆ, ಕ್ಯಾ ಕಹತೆ ಹ್ಯಾಪಿ ಹೋ ಹೆಲ್ದಿ ವೆಲ್ದಿ ಹೋ ಕಹ ದೇತೆ. ಇನ್ನು ಹಬ್ಬದ ದಿನ ಜಗತ್ತಿನ ಜನರು ಪರಸ್ಪರರಿಗೆ ಶುಭಾಶಯಗಳನ್ನು ತಿಳಿಸ್ತಾರೆ. ಹ್ಯಾಪಿ ಕ್ರಿಸ್ಮಸ್ ಅಂತ ಹೇಳ್ತಾರೆ, ಹೆಲ್ದಿ ವೆಲ್ದಿ ಆಗ್ರಿ ಅಂತ ಶುಭ ಹಾರೈಸ್ತಾರೆ. ಲೇಕಿನ್ ಬಂತೋ ನಹಿ ಜಾತೆ. ಆದರೆ ಒಬ್ಬರು ಹೇಳಿದ ಕೂಡಲೇ ಕೇಳಿದವರು ಹ್ಯಾಪಿ ಆಗೋದಿಲ್ಲ, ಹೆಲ್ದಿ ವೆಲ್ದಿನೂ ಆಗೋದಿಲ್ಲ. बाप तो ऐसी मुबारक देते जो सदा के लिए हेल्थ वेल्थ हैप्पी वरदानों के रूप में साथ रहती. ಆದರೆ ಬಾಬಾ ನಿಮಗೆ ತಿಳಿಸುವಂಥ ಶುಭಾಶಯ ಹೇಗೆ ಅಂದರೆ ವರದಾನದ ರೂಪದಲ್ಲಿ ಅದು ಕೆಲಸ ಮಾಡ್ತದೆ. ಬಾಬಾ ಹೇಳ್ತಾರೆ, ಮಕ್ಕಳೇ ಸದಾ ನಿರೋಗಿ ಭವ, ಸದಾ ಸಂಪತ್ತಿವಾನ್ ಭವ, ಸದಾ ಸುಖೀ ಭವ. ಈ ಥರ ವರದಾನದ ರೂಪದಲ್ಲಿ ನಿಮಗೆ ಶುಭಾಶಯಗಳನ್ನು ತಿಳಿಸ್ತಾರೆ. ಸಿರ್ಫ ಮುಖ ಸೆ ಕಹ ಕರ್ಕೆ ಖುಷ್ ನಹಿ ಕರ್ತೆ, ಲೇಕಿನ್ ಬನಾತೆ ಹೇ ಔರ್ ಬನನಾ ಹಿ ಮನಾನಾ.
ಕೇವಲ ಬಾಯಿಯಿಂದ ನಿಮಗೆ ಹ್ಯಾಪಿ ಕ್ರಿಸ್ಮಸ್ ಅಂತ ಹೇಳಿ ಕೈ ಬಿಡೋದಿಲ್ಲ ಬಾಬಾ. ಆದರೆ ನಿಮಗೆ ಹ್ಯಾಪಿ, ಹೆಲ್ದಿ, ವೆಲ್ದಿಯನ್ನಾಗಿ ಮಾಡಿಬಿಡ್ತಾರೆ. ಸುಖ, ಶಾಂತಿ, ಸಂಪತ್ತನ್ನು ಕೊಟ್ಬಿಡ್ತಾರೆ. ಕ್ಯೋಂಕಿ ಅವಿನಾಶಿ ಬಾಪ್ ಕಿ ಅವಿನಾಶಿ ಮುಬಾರಕ್ ಹೋಗಿ ನಾ, ತೋ ಮುಬಾರಕ್ ವರದಾನ್ ಬನ್ ಜಾತಿ. ಅವಿನಾಶಿ ತಂದೆ ಕೊಡುವ ಶುಭಾಶಯ ಅವಿನಾಶಿ ವರದಾನ ಆಗಿಬಿಡ್ತದೆ. आप तना से निकले हुए हो, यह सब शाखाएं, यह सभी धर्म आपकी ಶಾಖಾಯೇ है ना. ತಾವೆಲ್ಲ ಮಕ್ಕಳು ಬೇರಿನಿಂದ ಹುಟ್ಟಿದವರು, ಕಾಂಡದ ರೂಪದಲ್ಲಿ ಹುಟ್ಟಿದವರು. ಇವರೆಲ್ಲರೂ ನಿಮ್ಮ ಶಾಖೆಗಳು. ಇತರ ಧರ್ಮದವರು ಅಂದರೆ ಸನಾತನ ಧರ್ಮದಿಂದ ಹುಟ್ಟಿದ ಶಾಖೆಗಳು. कल्प वृक्ष की शाखाएं है, इसलिए वृक्ष की निशानी क्रिसमस ट्री दिखाते. ಉಳಿದ ಧರ್ಮದವರೆಲ್ಲರೂ ಈ ಕಲ್ಪವೃಕ್ಷದ ಶಾಖೆಗಳು ಆಗಿರುವ ಕಾರಣ ಕ್ರಿಸ್ಮಸ್ ಹಬ್ಬದ ಸಂದರ್ಭದಲ್ಲಿ ಕ್ರಿಸ್ಮಸ್ ಟ್ರೀ ಅಂತ ಮಾಡಿ ಇಡ್ತಾರೆ. ಒಂದು ವೃಕ್ಷ ಅಥವಾ ಮರ ಮಾಡಿ ಇಟ್ಟಿರ್ತಾರೆ, ಅದರಲ್ಲಿ ಎಲ್ಲ ಲೈಟ್ ಹಾಕಿರ್ತಾರೆ. क्रिसमस ट्री कभी सजी हुई देखी है, इसमें क्या करते. ಕ್ರಿಸ್ಮಸ್ ಹಬ್ಬದ ಸಮಯದಲ್ಲಿ ಕ್ರೈಸ್ತ ಧರ್ಮದವರು ಪ್ರತಿಯೊಬ್ಬರೂ ತಮ್ಮ ಮನೆಯಲ್ಲಿ ಒಂದು ಗಿಡವನ್ನು ಶೃಂಗಾರ ಮಾಡಿ ಇಟ್ಟಿರ್ತಾರೆ. ಬಾಬಾ ಈ ಮುರಳಿ ನುಡಿಸುವಾಗ ವೇದಿಕೆಯ ಮೇಲೇನೂ 2 ಅಂಥ ಕ್ರಿಸ್ಮಸ್ ವೃಕ್ಷಗಳನ್ನು ಮಾಡಿ ಇಟ್ಟಿದ್ರು. इसमें क्या दिखाया है, विशेष चमकते हुए जगे हुए बल्ब दिखाते. ಆ ಗಿಡದಲ್ಲಿ ಏನು ತೋರಿಸಿರ್ತಾರೆ, ಅಲ್ಲಲ್ಲೇ ಲೈಟ್ ಹಾಕಿರ್ತಾರೆ, ಸ್ಟಾರ್ ಹಾಕಿರ್ತಾರೆ. ಅಂದರೆ ನೀವೆಲ್ಲ ಹೊಳೆಯುವ ನಕ್ಷತ್ರಗಳನ್ನು ಆ ಗಿಡದಲ್ಲಿ ಪೋಣಿಸಿರ್ತಾರೆ. इसका अर्थ क्या है, कल्प वृक्ष की आप चमकती हुई आत्माएं हो, और जो भी धर्म पिताएं आते हैं वह भी अपने हिसाब से सतो प्रधान होते. इसलिए गोल्डन एज्ड आत्मा चमकती हुई होती. ಬಾಬಾ ಹೇಳ್ತಾರೆ, ಆ ವೃಕ್ಷದಲ್ಲಿ ಇರುವಂತಹ ಹೊಳೆಯುವ ನಕ್ಷತ್ರಗಳು ಅಂದರೆ ಒಂದು ನೀವು ಮಕ್ಕಳು, ಎರಡನೇದು ಯಾರೆಲ್ಲರೂ ಧರ್ಮಸ್ಥಾಪಕರು ಬರ್ತಾರೆ ಪರಮಧಾಮದಿಂದ, ಬರುವಾಗ ಅವರೂ ಸಹ ಸತೋಪ್ರಧಾನ ಸ್ಥಿತಿಯಲ್ಲಿ ಇರ್ತಾರೆ, ಚಿನ್ನದ ಸಮಾನ ಪವಿತ್ರ ಆಗಿರ್ತಾರೆ. ಅದಕ್ಕೆ ಅವರನ್ನೂ ಸಹ ಹೊಳೆಯುವ ನಕ್ಷತ್ರಗಳ ರೂಪದಲ್ಲಿ ತೋರಿಸಿರ್ತಾರೆ. ಯ ಕಲ್ಪ ವೃಕ್ಷ ಕಿ ನಿಶಾನಿ अन्य धर्म की शाखाएं भी हर वर्ष निशानी मनाते रहते. ಅವರೇನು ಕ್ರಿಸ್ಮಸ್ ಟ್ರೀ ಅಂತ ಮಾಡ್ತಾರೆ, ಕ್ರಿಸ್ಮಸ್ ಗಿಡ ಅಂತ ಮಾಡ್ತಾರೆ, ಅದು ಸಂಗಮ ಯುಗದ ಈ ಕಲ್ಪವೃಕ್ಷದ ನೆನಪಿನಾರ್ಥವಾಗಿ ಮಾಡುವಂತಹ ಆಚರಣೆಯಾಗಿದೆ. ಅದರಲ್ಲಿ ಬರುವ ಶಾಖೆಗಳು ಅಂದರೆ ಇತರ ಧರ್ಮದ ಶಾಖೆಗಳು ಆಗಿರ್ತವೆ. ಸಾರೇ ವೃಕ್ಷ ಕಾ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ है ना, कौन सा बाप ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ है. ವೃಕ್ಷದ ಪಕ್ಕದಲ್ಲಿ ಆ ಶಾಂತಾಕ್ಲೋಸ್ ಅಜ್ಜನನ್ನು ಇಟ್ಟಿರ್ತಾರೆ, ಕೆಂಪು ಟೊಪ್ಪಿಗೆ ಹಾಕ್ಕೊಂಡು. ಬಿಳಿ ಡ್ರೆಸ್ ಇರ್ತದೆ, ಟೋಪಿ ಮಾತ್ರ ಕೆಂಪದಿರ್ತದೆ. ಕೆಂಪು ಟೋಪಿ ಅಂದರೆ ಶಿವಬಾಬಾ, ಬಿಳಿ ಅಜ್ಜ ಅಂದರೆ ಬ್ರಹ್ಮಬಾಬಾ. ಇಬ್ಬರನ್ನು ಒಂದೇ ಚಿತ್ರದಲ್ಲಿ ಒಂದೇ ವೇಷದಲ್ಲಿ ತೋರಿಸ್ತಾರೆ. ಹಾಗಾದರೆ ಆ ಕಲ್ಪವೃಕ್ಷದ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಯಾರಾಗಿದ್ದಾರೆ? ಬಾಪನೆ ಬ್ರಹ್ಮಾ ಕೋ ಆಗೆ ರಖಾ, साकार सृष्टि की आत्माओं का आदि पिता आदिनाथ ब्रह्मा है. इसलिए
ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಹೇ. ಶಿವಬಾಬಾ ಸಾಕಾರ ಜಗತ್ತಿಗೆ ಬಂದಾಗ ಬ್ರಹ್ಮ ಬಾಬವ್ರನ್ನ ಮುಂದಿಡ್ತಾರೆ. ಬ್ರಹ್ಮ ಬಾಬವ್ರನ್ನ ಪ್ರತ್ಯಕ್ಷ ಮಾಡ್ತಾರೆ. ಇಡೀ ಜಗತ್ತಿಗೆ ಆದಿಪಿತ, ಆದಿನಾಥ, ಆದಿದೇವ ಬ್ರಹ್ಮ ಬಾಬಾ ಆಗಿದ್ದಾರೆ. ಬ್ರಹ್ಮನಿಂದಲೇ ಈ ಸೃಷ್ಟಿ ಪ್ರಾರಂಭವಾಯಿತು. ಆದ್ದರಿಂದ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಅಂತ ಬ್ರಹ್ಮ ತಂದೆಗೆ ಹೇಳಲಾಗ್ತದೆ. ಆದಿದೇವ್ ಕೆ ಸಾಥ್ ಆಪ್ ಭೀ ಹೋನಾ ಕಿ ಅಕೇಲೆ ಆದಿದೇವ ಹೇ. ಆ ಆದಿದೇವನ ಜೊತೆಗೆ ನೀವೆಲ್ಲ ಮಕ್ಕಳು ಸಹ ಇದ್ದೀರಲ್ವ? ಅಥವಾ ಆದಿದೇವ ಒಬ್ಬನೇ ಇರ್ತಾನೆ? ಸಂಗಮ ಯುಗದಲ್ಲಿ ಆದಿದೇವನ ಜೊತೆಗೆ ನೀವೆಲ್ಲರೂ ಇದ್ದೀರಿ. आप आदि आत्माएं अभी आदि देव के साथ हो और आगे भी साथ रहेंगे. इतना नशा है. ತಾವೆಲ್ಲ ಆತ್ಮರು ಸಂಗಮ ಯುಗದಲ್ಲೂ ಆದಿದೇವ ಬ್ರಹ್ಮ ತಂದೆಯ ಜೊತೆಗಿರ್ತೀರಿ. ಭವಿಷ್ಯದಲ್ಲಿನೂ ಜೊತೆಗೆ ಬರ್ತೀರಿ. ಇಂತಹ ಒಂದು ನಶೆ ನಿಮ್ಮಲ್ಲಿ ಇದೆಯೇ? ಖುಷಿ ಕೆ ಗೀತ ಸದಾ ಗಾತೆ ರಹತೆ ಹೋನಾ ಯಾ ಸಿರ್ಫ್ ಆಜ್ ಗಾಯಿ. ಖುಷಿಯ ಹಾಡುಗಳನ್ನು ಸಂಗಮ ಯುಗದ ಕೊನೆಯವರೆಗೂ ಹಾಡ್ತೀರಾ ಅಥವಾ ಕೇವಲ ಒಂದು ದಿನ ಮಾತ್ರ ಹಾಡ್ತೀರಾ? ಆಜ್ ವಿಶೇಷ ಡಬಲ್ ಫಾರಿನರ್ಸ್ ಕಾ ದಿನ್ ಹೈ. ಈ ದಿನ ವಿಶೇಷವಾಗಿ ಬಾಬನ ಮಿಲನಕ್ಕೆ ಡಬಲ್ ವಿದೇಶಿ ಮಕ್ಕಳು ಬಂದಿದ್ದಾರೆ. आपके लिए ರೋಜ್ ಬಡಾ ದಿನ್ ಹೇ ಯಾ ಆಜ್ ಹೇ. ವಿದೇಶದ ಮಕ್ಕಳಿಗೆ ಬಾಬಾ ಕೇಳ್ತಾ ಇದ್ದಾರೆ, ಸಂಗಮ ಯುಗದಲ್ಲಿ ಪ್ರತಿದಿನವೂ ನಿಮಗೆ ಹಬ್ಬ ಆಗಿದೆಯೋ ಅಥವಾ ಇವತ್ತು ಮಾತ್ರ ಹಬ್ಬ ಆಗಿದೆಯೋ? ಚಾರೋ ಓರ್ ದೇಶ ವಿದೇಶ ಕೆ ಬಚ್ಚೆ ಕಲ್ಪ ವೃಕ್ಷ ಮೇ ಚಮಕ್ತೆ ಹುಯೆ ಸಿತಾರೆ ದಿಖಾಯಿ ದೇ ರಹೆ. ನಾಲ್ಕು ಕಡೆಯ ವಿದೇಶದ ಮಕ್ಕಳು ಕಲ್ಪವೃಕ್ಷದಲ್ಲಿ ಹೊಳೆಯುವ ನಕ್ಷತ್ರಗಳ ರೂಪದಲ್ಲಿ ಕಾಣಿಸ್ತಾ ಇದ್ದಾರೆ. ಸೂಕ್ಷ್ಮ ರೂಪ ಮೇ ತೋ ಸಬ್ ಮಧುಬನ್ ಮೇ ಪಹುಂಚೆ ಹುಯೆ ವಹ ಭೀ ಸಬ್ ಆಕಾರಿ ರೂಪ ಮೇ ಮನಾ ರಹೆ. ಆಪ್ ಸಾಕಾರಿ ರೂಪ ಮೇ ಮನಾ ರಹೆ. ಕೆಲವರು ಸಾಕಾರ ರೂಪದಲ್ಲಿ ಮಧುಬನಕ್ಕೆ ಬಂದಿದ್ದೀರಿ, ನೀವೇ ಸ್ವತಃ ಬಂದಿದ್ದೀರಿ. ಉಳಿದವರು ತಮ್ಮ ತಮ್ಮ ಸ್ಥಳದಲ್ಲಿ ಕುಳಿತು ಸೂಕ್ಷ್ಮ ರೀತಿಯಿಂದ ಬಾಬನ ಮಿಲನ ಮಾಡ್ತಾ ಇದೆ. ಅವರ ದೇಹ ಅಲ್ಲಿದೆ, ಮನಸ್ಸು ಇಲ್ಲಿದೆ. ಅಂತಹ ಮಕ್ಕಳನ್ನು ಸಹ ನಾನು ಈ ಸಭೆಯಲ್ಲಿ ನೋಡ್ತಾ ಇದ್ದೇನೆ. ಸಭೀ ಕಾ ಮನ್ ಬಾಪ್ ಕಿ ಗॉडली ಗಿಫ್ಟ್ ಕೋ ದೇಖ್ ಖುಷಿ ಮೇ ನಾಚ್ ರಹಾ ಹೈ. ತಮ್ಮ ಸ್ಥಳದಲ್ಲಿ ಇದ್ದು ನೆನಪು ಮಾಡುವಂತಹ ಟಿವಿಯ ಮೂಲಕ ಬಾಪ್ ದಾದಾರವರ ಮಿಲನ ಮಾಡುವಂತಹ ಮಕ್ಕಳಿಗೂ ಖುಷಿಯಾಗಿದೆ. ಬಾಬವ್ರ ಸನ್ಮುಖದಲ್ಲಿ ಬಂದು ಮಿಲನ ಮಾಡುವಂಥ ಮಕ್ಕಳಿಗೂ ತಂದೆ ಕೊಟ್ಟಂಥ ಉಡುಗೊರೆಯನ್ನು ನೋಡಿ ಖುಷಿಯಾಗಿದೆ. ಎಲ್ಲ ಮಕ್ಕಳು ತಂದೆ ಕೊಟ್ಟಂಥ ಉಡುಗೊರೆಯನ್ನು ನೋಡಿ ಖುಷಿಯಿಂದ ಕುಣಿತಾ ಇದ್ದಾರೆ. बाप दादा भी सर्व रूप में साकार रूप और आकारी रूपधारी बच्चों को सदा हर्षित भव की मुबारक दे रहे. ಬಾಬವರು ಎಲ್ಲ ಮಕ್ಕಳಿಗೆ ಸಾಕಾರ ರೂಪದಲ್ಲಿ ಇರುವಂಥ ಮಕ್ಕಳು, ಆಕಾರ ರೂಪದಲ್ಲಿ ಇರುವಂಥ ಮಕ್ಕಳಿಗೆ ಸದಾ ಹರ್ಷಿತ ಭವದ ವರದಾನ ಕೊಡ್ತಾ ಇದ್ದಾರೆ. सदा दिल खुश मिठाई खाते रहो और प्राप्ति के गीत गाते रहो. ಸದಾ ದಿಲ್ ಖುಷ್ ಮಿಠಾಯಿ, ಮನಸ್ಸನ್ನು ಸಂತೋಷವಾಗಿ ಇಟ್ಕೊಡುವಂತಹ ಮಿಠಾಯಿ, ಜ್ಞಾನದ ಮಿಠಾಯಿ ತಿಂತಾ ಇರಿ ಮತ್ತು ಪ್ರಾಪ್ತಿಯ ಹಾಡನ್ನು ಹಾಡ್ತಾ ಇರಿ. ಡ್ರಾಮಾ ಅನುಸಾರ
भारत वालों को ವಿಶೇಷ ಭಾಗ್ಯ ಮಿಲಾ ಹುವಾ ಹೈ. ವಿದೇಶಿ ಮಕ್ಕಳ ಜೊತೆಗೆ ಸ್ವಲ್ಪ ಜನ ಆದರೂ ಭಾರತೀಯರು ಭಾರತವಾಸಿಗಳು ಸಹ ಬಂದಿರ್ತಾರೆ. ಭಾರತವಾಸಿ ಮಕ್ಕಳಿಗೆ ಆಗಾಗ ಇಂತಹ ವಿಶೇಷ ಭಾಗ್ಯ ಸಿಗ್ತಾ ಇರ್ತದೆ. ಸಭಿ ಟೀಚರ್ಸ್ ನೆ ಬಡಾ ದಿನ್ ಮನಾಯಾ ಕಿ ರೋಜ್ ಮನಾತಿ ಹೋ. ನೀವೆಲ್ಲ ಟೀಚರ್ಸ್ಗಳು ಈ ಒಂದು ಹಬ್ಬವನ್ನು ಇವತ್ತು ಮಾತ್ರ ಆಚರಿಸಿದ್ದೀರಾ ಅಥವಾ ಪ್ರತಿದಿನ ಆಚರಿಸ್ತೀರಾ? ಬಡಾ ಬಾಪ್ ಹೇ और बड़े आप भी हो, इसलिए जो दुनिया वालों के बड़े दिन है उसको महत्व देते. ಸಂಗಮ ಯುಗದಲ್ಲಿ ನೀವು ದೊಡ್ಡವರು, ಬಾಬನೂ ದೊಡ್ಡವರು. ಅದಕ್ಕೆ ಜನ ಹಬ್ಬದ ದಿನಗಳಲ್ಲಿ ಹಿರಿಯರಿಗೆ ಹೆಚ್ಚಿನ ಗೌರವ ಕೊಡ್ತಾರೆ, ಮಾನ್ಯತೆ ಕೊಡ್ತಾರೆ. इसमें भी आप बड़े छोटे भाइयों को उत्साह दिलाते हो. सभी टीचर्स बेफिकर बादशाह हो. ಅದರಲ್ಲೂ ನೀವೆಲ್ಲ ಶಿಕ್ಷಕಿಯರು ನಿಮ್ಮ ಎಲ್ಲ ಸೋದರ ಸೋದರಿಯರಿಗೆ ವಿಶೇಷ ಉತ್ಸಾಹ ಕೊಡ್ತೀರಿ. ಉತ್ಸಾಹ ತುಂಬಿ ಅವರನ್ನು ಕರ್ಕೊಂಡು ಬರ್ತೀರಿ. ಆದರೆ ನೀವೆಲ್ಲ ಟೀಚರ್ಸ್ಗಳು ನಿಶ್ಚಿಂತ ಚಕ್ರವರ್ತಿ ಆಗಿದ್ದೀರಾ. बादशाह अर्थात सदा निश्चय और नशे में स्थित रहने वाले, क्योंकि निश्चय विजयी बनाता है और नशा खुशी में सदा ऊंचा उड़ाता है. ಚಕ್ರವರ್ತಿ ಆಗುವುದು ಅಂದರೆ ಸದಾ ನಿಶ್ಚಯ ಬುದ್ಧಿ ಆಗುವುದು ಮತ್ತು ನಶೆಯಲ್ಲಿ ಇರುವುದು. ನಿಶ್ಚಯ ಬುದ್ಧಿ ಆಗೋದ್ರಿಂದ ವಿಜಯಿ ಆಗ್ತೀರಿ, ನಶೆಯಲ್ಲಿ ಇರೋದ್ರಿಂದ ಖುಷಿಯಲ್ಲಿ ಹಾರ್ತೀರಿ ಅಂತ ಹೇಳ್ತಾರೆ. ನಶೆ ಇದ್ದರೆ ಹಾರ್ತೀರಿ, ನಿಶ್ಚಯ ಇದ್ದರೆ ವಿಜಯಿ ಆಗ್ತೀರಿ. ತೋ ಬೇಫಿಕರ್ ಬಾದಶಾಹ ಹೀ ಹೋಂಗೆ ನಾ, ಕೋಯಿ ಫಿಕ್ರ ಹೇ ಕ್ಯಾ. ನೀವೆಲ್ಲರೂ ನಿಶ್ಚಿಂತ ಚಕ್ರವರ್ತಿ ಆಗಿದ್ದೀರಿ ತಾನೆ? ಅಥವಾ ನಿಮಗೂ ಸಹ ಏನಾದರೂ ಚಿಂತೆ ಇದೆ? ಸೇವಾ ಕೈಸೆ ಬಡೇಗಿ, अच्छे अच्छे जिज्ञासु पता नहीं कब आएंगे, कब तक सेवा करनी पड़ेगी, यह सोचते तो नहीं हो. ಬಾಬಾ ಕೇಳ್ತಾರೆ, ಟೀಚರ್ಸ್ಗಳಿಗೆ ಏನಾದರೂ ಚಿಂತೆ ಇದೆಯೇ? ದೊಡ್ಡ ದೊಡ್ಡ ಜನ, ಒಳ್ಳೊಳ್ಳೆ ಜನ ಜ್ಞಾನಕ್ಕೆ ಯಾವಾಗ ಬರ್ತಾರೆ? ಇನ್ನು ನಾವು ಎಷ್ಟು ವರ್ಷ ಅಂತ ಸೇವೆ ಮಾಡಬೇಕು? ಇದರ ಬಗ್ಗೆ ನೀವು ವಿಚಾರ ಮಾಡಲ್ಲ ತಾನೆ? असोच बनने से ही सेवा बढ़ेगी, सोचने से नहीं बढ़ेगी. ಬಾಬಾ ಹೇಳ್ತಾರೆ, ಆಲೋಚನಾ ಮುಕ್ತ ಆದಾಗ ಮಾತ್ರ ಸೇವೆ ನಡೀತು. ಸೇವೆಯ ಬಗ್ಗೆನೇ ನೀವು ಆಲೋಚನೆ ಮಾಡ್ತಾ ಇದ್ದರೆ, ಚಿಂತೆ ಮಾಡ್ತಾ ಇದ್ದರೆ ಸೇವೆ ಬೆಳೆಯೋದಿಲ್ಲ. असोच बन बुद्धि को फ्री रखेंगे तब बाप की शक्ति मदद के रूप में अनुभव करें. ಎಷ್ಟೆಷ್ಟು ನೀವು ಚಿಂತಾಮುಕ್ತ ಆಗ್ತೀರಿ, ಆಲೋಚನಾ ಮುಕ್ತ ಆಗ್ತೀರಿ, ಅಷ್ಟೇ ತಂದೆಯ ಶಕ್ತಿ ನಿಮಗೆ ಸಹಾಯ ಮಾಡ್ತದೆ. सोचने में ही बुद्धि बिजी रखेंगे तो बाप की टचिंग, बाप की शक्ति ग्रहण नहीं कर सकेंगे. ವಿಚಾರ ಮಾಡೋದ್ರಲ್ಲಿನೇ ನಿಮ್ಮ ಬುದ್ಧಿಯನ್ನು ವ್ಯಸ್ತ ಮಾಡ್ಕೊಂಡ್ಬಿಟ್ರೆ, ಬ್ಯುಸಿ ಮಾಡ್ಕೊಂಡ್ಬಿಟ್ರೆ, ಬಾಬಾ ನಿಮಗೆ ಹೇಳ್ತಿರ್ತಾರೆ, ಯಾವ ಪ್ರೇರಣೆ ಕೊಡ್ತಾರೆ ಅದು ನಿಮಗೆ ಟಚ್ ಆಗೋದಿಲ್ಲ, ನಿಮಗೆ ಅರ್ಥ ಆಗೋದಿಲ್ಲ, ತಂದೆಯ ಶಕ್ತಿ ಗ್ರಹಿಸಲು ಆಗೋದಿಲ್ಲ. बाबा और हम कंबाइंड है, करावनहार और करने में निमित्तमय आत्ಮ. ಸದಾ ತಿಳ್ಕೊಳ್ಳಿ, ನಾನು ಮತ್ತು ತಂದೆ ಸಂಯುಕ್ತ ರೂಪಧಾರಿಯಾಗಿದ್ದೇವೆ, ಶಿವಶಕ್ತಿ ಸ್ವರೂಪ ಆಗಿದ್ದೇವೆ. ಮಾಡಿಸುವವನು ನನ್ನ ಮೂಲಕ
ಮಾಡಿಸ್ತಾ ಇದ್ದಾನೆ. ಮಾಡಲಿಕ್ಕೆ ನಾನು ನಿಮಿತ್ತ ಮಾತ್ರ ಆಗಿದ್ದೇನೆ. ಇಸ್ಕೋ ಕಹತೆ ಹೇ ಅಸೋಚ್ ಅರ್ಥಾತ್ ಏಕ ಕಿ ಯಾದ್. ಇದಕ್ಕೆ ಹೇಳ್ತಾರೆ ಆಲೋಚನಾ ಮುಕ್ತ ಆಗಿ, ಚಿಂತಾ ಮುಕ್ತ ಆಗಿ ಒಬ್ಬನ ನೆನಪಿನಲ್ಲಿ ಇರುವುದು. ಶುಭ ಚಿಂತನ್ ಮೇ ರಹನೆ ವಾಲೆ ಕೋ ಕಭಿ ಚಿಂತಾ ನಹಿ ಹೋತಿ. ಶುಭ ಚಿಂತನೆ ಮಾಡುವವರಿಗೆ ಎಂದೂ ಚಿಂತೆ ಆಗೋದಿಲ್ಲ. ಜहाँ ಚಿಂತಾ ಹೇ ವहाँ ಶುಭ ಚಿಂತನ್ ನಹಿ और जहाँ ಶುಭ ಚಿಂತನ್ ಹೇ ವहाँ ಚಿಂತಾ ನಹಿ. ಎಲ್ಲಿ ಚಿಂತೆ ಇರ್ತದೆ ಅಲ್ಲಿ ಶುಭ ಚಿಂತನೆ ಇರೋದಿಲ್ಲ. ಎಲ್ಲಿ ಶುಭ ಚಿಂತನೆ ಇರ್ತದೆ ಅಲ್ಲಿ ಚಿಂತೆ ಇರೋದಿಲ್ಲ. ಅಚ್ಚ ಚಾರೋ ಓರ್ ಕೆ गॉडली गिफ्ट के अधिकारी, बड़े ते बड़े बाप के बड़े ते बड़े ಭಾಗ್ಯವಾನ್ ಆತ್ಮಾಯ್. ನಾಲ್ಕು ಕಡೆಯ ಈಶ್ವರಿಯ ಉಡುಗೊರೆಯ ಅಧಿಕಾರಿಯಾಗಿರುವಂಥ ಮಕ್ಕಳಿಗೆ, ಭಾಗ್ಯಶಾಲಿ ಮಕ್ಕಳಿಗೆ ಆದಿ ಪಿತಾ ಕೆ ಸಾಥ್ ಸದಾ ಸಾಥಿ ಆದಿ ಆತ್ಮಾಯ್. ಆದಿ ಪಿತಾ ಬ್ರಹ್ಮ ತಂದೆಯ ಜೊತೆಗೇ ಇರುವಂತಹ ಮತ್ತು ಜೊತೆಗೆ ಬರುವಂತಹ ಆದಿ ಆತ್ಮರಿಗೆ ದೊಡ್ಡಾತಿ ದೊಡ್ಡ ತಂದೆ ಬಡೇ ತೇ ಬಡೇ ಬಾಪ್ ದ್ವಾರ ಮೊಹಬ್ಬತ್ ಕಿ ಮುಬಾರಕ್, ಪ್ರೀತಿಯ ಶುಭಾಶಯಗಳು. ಅವಿನಾಶಿ ವರದಾನ್ प्राप्त करने वाले सर्व साकारी रूपधारी और आकारी रूपधारी सभी बच्चों को दिल खुश मिठाई के साथ याद प्यार और ನಮಸ್ತೆ. ಅವಿನಾಶಿ ವರದಾನ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸಾಕಾರ ರೂಪಧಾರಿ ಮತ್ತು ಆಕಾರ ರೂಪಧಾರಿ ಎಲ್ಲ ಮಕ್ಕಳಿಗೆ ದಿಲ್ ಖುಷ್ ಮಿಠಾಯಿಯ ಜೊತೆಗೆ ನಿಮ್ಮ ಮನಸ್ಸು ಸದಾ ಖುಷಿಯಲ್ಲಿ ಇರುವಂತೆ ಮಾಡುವ ಜ್ಞಾನದ ಮಿಠಾಯಿಯ ಜೊತೆಗೆ ಯಾದ್ ಪ್ಯಾರ್ ಮತ್ತು ನಮಸ್ತೆ, ನೆನಪು, ಪ್ರೀತಿ ಮತ್ತು ನಮಸ್ತೆ. ಮಕ್ಕಳಿಂದನೂ ತಂದೆಗೆ ಯಾದ್ ಪ್ಯಾರ್ ಮತ್ತು ನಮಸ್ತೆ ನಮಸ್ತೆ. ज्ञान के साथ साथ गुणों को इमर्ज कर नंबर 1 बनने वाले ಸರ್ವಗುಣ ಸಂಪನ್ನ ಭವ. ಜ್ಞಾನದ ಜೊತೆ ಜೊತೆಗೆ ಗುಣಗಳನ್ನು ತಮ್ಮಲ್ಲಿ ಪ್ರತ್ಯಕ್ಷ ಮಾಡುವಂತಹ ನಂಬರ್ 1 ಆತ್ಮರಿಗೆ, ನಂಬರ್ 1 ಆಗುವಂತಹ ಆತ್ಮರು ಅಥವಾ ಸರ್ವಗುಣ ಸಂಪನ್ನ ಆಗಿರಿ. वर्तमान समय आपस में विशेष कर्म द्वारा गुणदाता बनने की आवश्यकता है. इसलिए ज्ञान के साथ साथ गुणों को इमर्ज करो. ವರ್ತಮಾನ ಸಮಯದಲ್ಲಿ ವಿಶೇಷ ಕರ್ಮದ ಜೊತೆ ಜೊತೆಗೆ ಆ ಕರ್ಮಗಳ ಮೂಲಕ ಗುಣದಾತ ಆಗುವ ಅವಶ್ಯಕತೆ ಇದೆ. ಆದ್ದರಿಂದ ಜ್ಞಾನದ ಜೊತೆ ಜೊತೆಗೆ ಗುಣಗಳನ್ನು ಇಮರ್ಜ್ ಮಾಡಿಕೊಳ್ಳಿ, ಗುಣಗಳನ್ನು ಪ್ರತ್ಯಕ್ಷ ಮಾಡಿಕೊಳ್ಳಿ. ಯಹಿ ಸಂಕಲ್ಪ ಕರೋ ಮುझे सदा गुणमूर्त बन सबको गुणमूर्त बनाने का विशेष कर्तव्य करना ही है. तो व्यर्थ देखने सुनने व करने की फुर्सत ही नहीं रही. ಸದಾ ನೆನ್ಪಿಟ್ಕೊಳ್ಳಿ, ನಾನು ಗುಣಮೂರ್ತಿಯಾಗಿ ಗುಣಮೂರ್ತಿ ಮಾಡುವಂತಹ, ಅನೇಕರನ್ನು ಗುಣಮೂರ್ತಿ ಮಾಡುವಂತಹ ವಿಶೇಷ ಕರ್ತವ್ಯ ಮಾಡಬೇಕಾಗಿದೆ. ವ್ಯರ್ಥ ದೇಖನೆ ಸುನನೆ ವ ಕರ್ನೆ ಕಿ ಫುರ್ಸತ್ ಹಿ ನಹಿ ರಹಿ. ಯಾವಾಗ ಎಲ್ಲರನ್ನು ಗುಣಮೂರ್ತಿ ಮಾಡುವ ಸೇವೆ ಮಾಡ್ತೀರಿ
ಆಗ ವ್ಯರ್ಥ ನೋಡುವ, ಕೇಳುವ, ಮಾಡುವ ಸಮಯನೇ ನಿಮ್ಮ ಹತ್ರ ಬರೋದಿಲ್ಲ. ವ್ಯರ್ಥ ನೋಡುವ, ಕೇಳುವ, ಮಾಡುವ ಸಂಕಲ್ಪ ನಿಮ್ಮಲ್ಲಿ ಬರೋದಿಲ್ಲ. ಅದಕ್ಕೆ ನಿಮಗೆ ಫುರ್ಸತ್ತೇ ಸಿಗೋದಿಲ್ಲ. दूसरों को देखने के बजाय ब्रह्मा बाप को फॉलो करते हुए हर सेकंड गुणों का दान करते चलो तो सर्वगुण संपन्न बनते और बनाते जाएंगे. एग्जाम्पल बन नंबर 1 हो जाएंगे. वरदान: ज्ञान के साथ साथ गुणों को इमर्ज कर नंबर 1 बनने वाले सर्वगुಣ ಸಂಪನ್ನ ಭವ. ಜ್ಞಾನದ ಜೊತೆ ಜೊತೆಗೆ ಗುಣಗಳನ್ನು ಪ್ರತ್ಯಕ್ಷ ಮಾಡುವಂತಹ नंबर 1 सर्वगुण संपन्न आत्मा भव. वर्तमान समय आपस में विशेष कर्म द्वारा गुणदाता बनने की आवश्यकता है. इसलिए ज्ञान के साथ साथ गुणों को इमर्ज करो. ವರ್ತಮಾನ ಸಮಯದಲ್ಲಿ ವಿಶೇಷ ಕರ್ಮಗಳ ಮೂಲಕ ಗುಣದಾತ ಆಗುವ ಅವಶ್ಯಕತೆ ಇದೆ. ಆದ್ದರಿಂದ ಜ್ಞಾನದ ಜೊತೆ ಜೊತೆಗೆ, ಜ್ಞಾನ ಹೇಳುವ ಜೊತೆ ಜೊತೆಗೆ ಗುಣಗಳನ್ನು ಪ್ರಕಟ ಮಾಡಿಕೊಳ್ಳಿರಿ, ಗುಣಗಳನ್ನು ಪ್ರತ್ಯಕ್ಷ ಮಾಡಿರಿ. ಯಹಿ ಸಂಕಲ್ಪ ಕರೋ कि मुझे सदा गुणमूर्त बन सबको गुणमूर्त बनाने का विशेष कर्तव्य करना ही है, तो व्यर्थ देखने सुनने व करने की फुर्सत ही नहीं रहेगी. ಸದಾ ನಾನು ಗುಣಮೂರ್ತಿಯಾಗಿ ಅನೇಕರನ್ನು ಗುಣಮೂರ್ತಿ ಮಾಡಬೇಕು ಎಂಬ ವಿಶೇಷ ಸೇವೆ ನೀವು ಮಾಡ್ತಾ ಇದ್ದರೆ, ವಿಶೇಷ ಕರ್ತವ್ಯ ಮಾಡ್ತಾ ಇದ್ದರೆ ವ್ಯರ್ಥ ಕೇಳಲಿಕ್ಕೆ, ನೋಡಲಿಕ್ಕೆ, ಆಡಲಿಕ್ಕೆ ನಿಮಗೆ ಫುರ್ಸತ್ತೇ ಸಿಗೋದಿಲ್ಲ. दूसरों को देखने के बजाय ब्रह्मा बाप को फॉलो करते हुए हर सेकंड गुणों का दान करते चलो तो सर्वगुण संपन्न बनने और बनाने का एग्जाम्पल बन नंबर 1 हो जाएंगे. ಅನ್ಯರನ್ನು ನೋಡುವುದರ ಬದಲಾಗಿ ಬ್ರಹ್ಮ ತಂದೆಯನ್ನು ಅನುಕರಣೆ ಮಾಡ್ತಾ ಹೋದರೆ ಕ್ಷಣದಲ್ಲಿ ಗುಣಗಳನ್ನು ದಾನ ಮಾಡಿರಿ, ದಾನ ಮಾಡ್ತೀರಿ ಮತ್ತು ಸರ್ವಗುಣ ಸಂಪನ್ನ ಆಗುವ ಹಾಗೂ ಜನರನ್ನು ಸರ್ವಗುಣ ಸಂಪನ್ನ ಮಾಡುವಂಥ ಸೇವೆಯಲ್ಲಿ ನಂಬರ್ 1 ಉದಾಹರಣೆ ಆಗ್ತೀರಿ. स्लोगन: साइलेंस की पावर द्वारा नेगेटिव को पॉजिटिव में परिवर्तन करना ही मनसा सेवा है. ಶಾಂತಿಯ ಶಕ್ತಿಯಿಂದ ನಕಾರಾತ್ಮಕತೆಯನ್ನು ಸಕಾರಾತ್ಮಕತೆಯಲ್ಲಿ ಪರಿವರ್ತನೆ ಮಾಡುವುದೇ मनसा ಸೇವೆ ಆಗಿದೆ. लवलीन स्थिति का अनुभव करो. यह परमात्मा प्यार ऐसा सुखदाई प्यार है जो इस प्यार में एक सेकंड भी खो जाओ तो अनेक दुख भूल जाएंगे और सदा के लिए सुख के झूले में झूलने लगेंगे. ಪರಮಾತ್ಮನ ಪ್ರೀತಿ ಎಂತಹ ಸುಖದಾಯಿ ಪ್ರೀತಿ ಆಗಿದೆ ಅಂದರೆ ಈ ಪ್ರೇಮದಲ್ಲಿ ಒಂದು ಕ್ಷಣ ಮುಳುಗಿದರೆ ಸಾಕು, ಅನೇಕ ಜನ್ಮಗಳ ದುಃಖವನ್ನು ಮರಿತೀರಿ. ಸದಾ ಕಾಲಕ್ಕೆ ಸುಖದ ಉಯ್ಯಾಲೆಯಲ್ಲಿ ಆಡ್ತಾ ಇರ್ತೀರಿ, ತೂಗ್ತಾ ಇರ್ತೀರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಅಚ್ಚಾ, ಓಂ ಶಾಂತಿ.